ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ದರ್ಶನಕ್ಕೆ ಸಿದ್ಧತೆಗಳಾಗ್ತಾ ಇದೆ ಹೈಸ್ಕೂಲ್ ಮೈದಾನದಲ್ಲಿ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಅಂತಿಮ ದರ್ಶನಕ್ಕೆ ಮುಂಜಾನೆಯಿಂದಲೇ ಸರತಿ ಸಾಲಲ್ಲಿ ಜನ ನಿಂತಿದ್ದಾರೆ. ಹೈಸ್ಕೂಲ್ ಮೈದಾನದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್, 2,000ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಯ ನಿಯೋಜನೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಶಾಮನೂರು ಶಿವಶಂಕರಪ್ಪ ಅವರ ಅಂತ್ಯಕ್ರಿಯೆ ನೆರವೇರಲಿಕ್ಕಿದೆ. ರಾಜ್ಯ ಸರ್ಕಾರದಿಂದ ಶಾಮನೂರು ನಿಧನಕ್ಕೆ ತೀವ್ರ ಸಂತಾಪವನ್ನು ಸೂಚಿಸಲಾಗಿದೆ. ಹಾಲಿ ಶಾಸಕರು, ಮಾಜಿ ಸಚಿವರು ಆಗಿದ್ದರು ಶಾಮನೂರು ಶಿವಶಂಕರಪ್ಪ ಅವರು. ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆಗೆ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ದರ್ಶನಕ್ಕೆ ಹೈಸ್ಕೂಲ್ ಗ್ರೌಂಡ್ನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ. ದರ್ಶನಕ್ಕಾಗಿ ಅಭಿಮಾನಿಗಳ ಮಹಾಪೂರ. ಅಂತಿಮ ದರ್ಶನಕ್ಕೆ ಮುಂಜಾನೆಯಿಂದಲೇ ಸರತಿ ಸಾಲಲ್ಲಿ ಜನ ಬರ್ತಾ ಇದ್ದಾರೆ. ಬಿಗಿ ಪೊಲೀಸ್ ಬಂದೋಬಸ್ತನ್ನ ಹೈಸ್ಕೂಲ್ ಮೈದಾನದಲ್ಲಿ ನಿಯೋಜನೆ ಮಾಡಲಾಗಿದೆ. 2,000ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಯ ನಿಯೋಜನೆ ಆಗಿದೆ. ಅನೇಕ ಮಠದ ಸ್ವಾಮೀಜಿಗಳು ಕೂಡ ಆಗಮಿಸಿ ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಕಲ್ಲೇಶ್ವರ ಮಿಲ್ಲಲ್ಲಿ ಅಂತಿಮ ವಿಧಿವಿಧಾನದ ತಯಾರಿಗಳು ಕೂಡ ಆಗ್ತಾ ಇದೆ. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಲಿಕ್ಕಿದೆ. ಆ ಹಿನ್ನೆಲೆ ಎಲ್ಲಾ ರೀತಿಯ ತಯಾರಿಗಳು ಆ ಕಲ್ಲೇಶ್ವರ ಮಿಲ್ಲಲ್ಲಿ ನಡೀತಾ ಇರೋ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದೆ. ಮತ್ತೊಂದು ಕಡೆ ಕುಟುಂಬಸ್ಥರೆಲ್ಲರೂ ಈಗಾಗಲೇ ಪೂಜೆಯನ್ನು ಸಲ್ಲಿಸಿದ್ದಾರೆ ಶಾಮನೂರು ಶಿವಶಂಕರಪ್ಪ ಅವರ ಮೃತದೇಹಕ್ಕೆ. ಸ್ವಲ್ಪ ಹೊತ್ತಿನಲ್ಲಿಯೇ ಮನೆಯಿಂದ ಹೈಸ್ಕೂಲ್ ಗ್ರೌಂಡ್ವರೆಗೂ ಅಂತಿಮ ಯಾತ್ರೆ ನೆರವೇರುತ್ತೆ. ಒಂದ್ಸಾರಿ ಹೈಸ್ಕೂಲ್ ಗ್ರೌಂಡ್ ತಲುಪಿದ ಮೇಲೆ ಮಧ್ಯಾಹ್ನ 3 ಗಂಟೆವರೆಗೆ ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸಾರ್ವಜನಿಕರು ಬರಬಹುದು, ಮಧ್ಯಾಹ್ನ 3 ಗಂಟೆವರೆಗೂ ದರ್ಶನ ಮಾಡ್ಕೋಬಹುದು. ಅದಾದ್ಮೇಲೆ 5 ಗಂಟೆಗೆ ಅಂತ್ಯಕ್ರಿಯೆ ನೆರವೇರಲಿಕ್ಕಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಮಾರುತಿ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಎಷ್ಟೊತ್ತಿಗೆ ಮೃತದೇಹ ಹೈಸ್ಕೂಲ್ ಗ್ರೌಂಡ್ಗೆ ಬರುತ್ತೆ? ಅಲ್ಲಿ ಅಂತಿಮ ದರ್ಶನಕ್ಕೆ ಏನೆಲ್ಲ ವ್ಯವಸ್ಥೆಯನ್ನ ಮಾಡಿದ್ದಾರೆ? ಸದ್ಯ ಗ್ರೌಂಡ್ ನಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ? ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಾಟೀಲ್ ಪ್ರಮುಖವಾಗಿ ಹಿರಿಯ ರಾಜಕಾರಣಿ ಮತ್ತು ರಾಜಕೀಯ ಭೀಷ್ಮ ಅಂತಲೇ ಹೆಸರು ಮಾಡಿದಂತಹ ಶಾಮನೂರು ಶಿವಶಂಕರಪ್ಪ ನಮ್ಮ ಜೊತೆಗೆ ಇವತ್ತಿಲ್ಲ. ಅವರ ಅಂತಿಮ ದರ್ಶನಕ್ಕಾಗಿ ಈಗಾಗಲೇ ಜನರು ಸಾಲಿನೇ ಬರ್ತಾ ಇರುವಂತದ್ದು. ಅದು ಪ್ರಮುಖವಾಗಿ ಆ ದಾವಣಗೆರೆಯ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿರುವುದು. ಪ್ರಮುಖವಾಗಿ ನೋಡ್ತಿರೋದಾದ್ರೆ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ 2,000ಕ್ಕೂ ಅಧಿಕ ಪೊಲೀಸರನ್ನ ನಿಯೋಜನೆ ಮಾಡೋದ್ರ ಮುಖಾಂತರ ಇವತ್ತು ಅಂತಿಮ ದರ್ಶನಕ್ಕೆ ಯಾವುದೇ ತರಹದ ಕುಂದುಕೊರತೆಗಳಾಗದಂತೆ ನೋಡಿಕೊಳ್ಳುವ ಕೆಲಸವನ್ನು ಮಾಡಲಿಕ್ಕೆ ಪೊಲೀಸರು ಮತ್ತು ಜಿಲ್ಲಾಡಳಿತ ಮುಂದಾಗಿರುವಂತದ್ದು. ಹೋಂಗಾರ್ಡ್ಗಳಾಗಿರ್ಬೋದು ಅಥವಾ ಪೊಲೀಸರಾಗಿರ್ಬೋದು ಎಲ್ಲರೂ ಕೂಡ ದಾವಣಗೆರೆ ನಗರದಾದ್ಯಂತ ಸುತ್ತುವರೆದಿರುವಂತದ್ದು. ಅಂದ್ರೆ ಎಲ್ಲೂ ಕೂಡ ಐದು ಘಟನೆ ಆಗಬಾರ್ದು ಅಂತ ಹೇಳಿ ನಗರದಾದ್ಯಂತ ಶಾಮನೂರು ಶಿವಶಂಕರಪ್ಪ ಅವರ ಒಂದು ಫ್ಲೆಕ್ಸ್ ಗಳನ್ನು ಹಾಕುವ ಮುಖಾಂತರ ಕೆಲಸವನ್ನು ಮಾಡಲಿಕ್ಕೆ ಅಂದ್ರೆ ಅವರಿಗೆ ಗೌರವನ ಸೂಚಿಕೆ ಬರ್ತಾ ಇರುವಂತದ್ದು. ಆದ್ರೆ ಒಂದು ಕಡೆಗೆ ನಿರಂತರವಾಗಿ ಗೆಲ್ತಾನೆ ಬಂದಂತವರು, ಒಂದು ಬಾರಿ ಸಂಸದರಾದಂತವರು, ಜೊತೆಗೆ ಸಚಿವರಾದಂತವರು, ಅಂತಹ ವ್ಯಕ್ತಿ ನಮಗೆ ಸಾಕಷ್ಟು ಸಹಾಯ ಮಾಡಿದ್ದಾರೆ, ನಮಗೆ ಉತ್ತಮ ರಾಜಕಾರಣಿಯಾಗಿದ್ರು, ಯಾವಾಗಲೂ ಮನೆಗೆ ಹೋದ್ರೆ ನಮಗೆ ಸ್ಪಂದನೆ ಮಾಡ್ತಾ ಇದ್ರು ಅಂತ ಹೇಳಿ ಸಾರ್ವಜನಿಕರ ವಲಯದಲ್ಲಿ ಮಾತು ಕೇಳಿ ಬರ್ತಿರುವಂತದ್ದು ಕೂಡ ಅವರು ಈಗ ಅವ್ರ ದರ್ಶನಕ್ಕೆ ಬರ್ತಾ ಇರುವಂತದ್ದು. ಸತ್ಸಾಲಲ್ಲಿ ಪೊಲೀಸರು ಕೂಡ ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ಈ ಒಂದು ಗೇಟ್ ಅಂದ್ರೆ ವಿವಿಐಪಿ ಗೇಟ್ ಒಳಗಡೆ ಯಾರು ಕೂಡ ಓಡಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಹೀಗಾಗಿ ಸಂಪೂರ್ಣವಾಗಿ ಕೇವಲ ಪೊಲೀಸರನ್ನ ನಿಲ್ಲಿಸಿ ಯಾರು ಬರಬೇಕು, ಯಾರು ವಿವಿಐಪಿಗಳ ಅವರಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡುವ ಮುಖಾಂತರ ಇಲ್ಲಿ ಕೆಲಸವನ್ನು ಆಗ್ತಿರುವಂತದ್ದು. ಜಿಲ್ಲಾಡಳಿತ ಸಂಪೂರ್ಣವಾಗಿ ಯಾವುದೇ ರೀತಿಯ ಕುಂದುಕೊರತೆಗಳು ಬಾರದಂತೆ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ನಾನು ತೋರಿಸ್ತಾ ಹೋಗ್ತೀನಿ, ಶಿವ ತೋರಿಸ್ತಾರೆ ನನ್ನ ಬಲಭಾಗದಲ್ಲಿ. ಅಂದ್ರೆ ಅಲ್ಲಿ ಕಾಣ್ತಿರುವಂತಹ ಶಾಮನೂರು ಶಿವಶಂಕರಪ್ಪ ಫೋಟೋ ಏನಿದೆ ಅಲ್ಲಿ ಅವರ ಪಾರ್ಥಿವ ಶರೀರವನ್ನು ಇರಿಸುವಂತದ್ದು. ಇನ್ನು ಪಕ್ಕದಲ್ಲಿ ನೋಡ್ತಿರೋ ಹಾಗೆ ಬ್ಯಾರಿಕೇಡ್ ಅನ್ನು ಹಾಕಿದ್ದಾರೆ. ಆ ಬ್ಯಾರಿಕೇಡ್ ನಾನು ತೋರಿಸ್ತೇನೆ. ಆ ಬ್ಯಾರಿಕೇಡ್ ಏನಿದೆ ಆ ಬ್ಯಾರಿಕೇಡ್ ನಲ್ಲಿ ಮಾತ್ರ ಸಾರ್ವಜನಿಕರಿಗೆ ಅವಕಾಶ ಇರುವಂತದ್ದು. ಜೊತೆಗೆ ಈ ಭಾಗದಿಂದ ಬರುವ ಜನರನ್ನ ಮಾತ್ರ ಇಲ್ಲಿ ಅಂದ್ರೆ ವಿವಿಐಪಿಗಳನ್ನ ಮಾತ್ರ ಮೇಲ್ಗಡೆ ಬಿಡುವಂತದ್ದು. ಜೊತೆಗೆ ಅವರಂತಹ ಹೂಮಾಲೆಗಳನ್ನು ಹಾಕಲಿಕ್ಕೆ ಅವಕಾಶ ಇರುವಂತದ್ದು. ಇಲ್ಲಿ ಬ್ಯಾರಿಕೇಡ್ ಅಂತ ಏನಿದೆ ಅಲ್ಲಿ ಮಾತ್ರ ಸಾರ್ವಜನಿಕರಿಗೆ ದೂರದಿಂದಲೇ ಅಂತಿಮ ದರ್ಶನವನ್ನು ಮಾಡಲಿಕ್ಕೆ ಅವಕಾಶ ಇರುವಂತದ್ದು. ಈಗಾಗಲೇ ಏನು ವೀರಶೈವ ವಿಧಾನಗಳ ಬಗ್ಗೆ ಏನೆಲ್ಲ ಸ್ವಾಮೀಜಿಗಳು ಹೇಳಿದ್ದಾರೆ ಅದೆಲ್ಲ ಎಚ್ಚೆತ್ತವಾಗಿ ಈಗ ಕಲ್ಲೇಶ್ವರ ಏನೋ ಅವರು ರೈಸ್ ಮಿಲ್ ಇದೆ, ಅವರ ನೆಚ್ಚಿನ ಜಾಗ ಏನದು ಅದೇ ಜಾಗದಲ್ಲಿ ಅವರನ್ನ ಈಗ ಅಲ್ಲಿ ಅಂತಿಮವಾಗಿ ಅವರನ್ನ ಮಣ್ಣು ಮಾಡಲಾಗುವುದು. ಹೀಗಾಗಿ ಸದ್ಯಕ್ಕೆ ಜನರು ಸಾಕಷ್ಟು ರೀತಿಯಲ್ಲಿ ಜನ ಕೂಡ ಬರ್ತಾ ಇರುವಂತದ್ದು. ಬೆಳಗ್ಗೆ ಚಳಿ ವಿಪರೀತ ಚಳಿ
ಹಳ್ಳಿಯಲ್ಲೂ ಕೂಡ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಜನರು ಕೂಡ ತಮ್ಮ ಕೆಲಸ ಕಾರ್ಯಗಳನ್ನ ಬದಿಗಿಟ್ಟು ನೆಚ್ಚಿನ ನಾಯಕನ ಅಂತಿಮ ಸಂಸ್ಕಾರಕ್ಕಾಗಿ ಕೂಡ ಜನರು ಬರ್ತಾ ಇದ್ದಾರೆ. ಸ್ಥಳೀಯವಾಗಿ ನೋಡ್ತಿರೋ ದೃಶ್ಯ ನೋಡ್ತಿರುವ ಹಾಗೆ ಇನ್ನು ಅಧಿಕಾರಿಗಳು ಕೂಡ ಒಟ್ಟಂತೆಲ್ಲ ಕೆಲಸ ಮಾಡ್ತಾರೆ. ಇನ್ನು ಮುಂದುವರೆದ ಭಾಗವಾಗಿ ಅಲ್ಲಿ ಪೊಲೀಸ್ ಸ್ಕ್ವಾಡ್ಗಳು ನೋಡ್ತಿರಬಹುದು, ಡಾಗ್ಗಳನ್ನು ಕೂಡ ಬಳಕೆ ಮಾಡ್ತಿರುವಂತದ್ದು, ಬಾಂಬ್ ನಿಷ್ಕ್ರಿಯ ದಳ ಆಗಿರ್ಬೋದು ಅಥವಾ ಡಾಗ್ ಆಗಿರ್ಬೋದು. ಈ ರೀತಿ ಪ್ರಮುಖವಾಗಿ ಪೊಲೀಸರಿಗೆ ಯಾವೆಲ್ಲ ಪ್ರಕ್ರಿಯೆಯಲ್ಲಿ ಸಜ್ಜನ ಮಾಡಬೇಕು ಮತ್ತು ಯಾವುದೇ ರೀತಿ ಅಹಿತಘಟನೆ ನಡೆದಂತೆ ನೋಡ್ಕೊಳ್ಬೇಕು ಅದೆಲ್ಲವನ್ನ ಪೊಲೀಸರು ಸಂಪೂರ್ಣವಾಗಿ ಮಾಡ್ಕೊಳ್ತಾ ಇದ್ದಾರೆ. ಪ್ರಮುಖ ಇಲ್ಲಿ ನೋಡ್ತಿರೋ ಹಾಗೆ ಇಲ್ಲಿ ಡಯಾಸಿನ ಮೇಲಿರುವಂತದ್ದು ದೃಶ್ಯದಲ್ಲಿ ತಾವು ಶಾಮನೂರು ಶಂಕರಪ್ಪನವರ ಫೋಟೋ ನೋಡ್ತಿರ್ಬೋದು. ಇಚ್ಚಿನ ಫೋಟೋ ಅದು. ಸಂಪೂರ್ಣವಾಗಿ ಜನರನ್ನ ಪ್ರೀತಿಸ್ತಾ ಇದ್ರು, ಜನರ ಸಹಾಯ ಅಂತ ಹೋದ ಜನರಿಗೆ ಸಹಾಯವನ್ನ ಮಾಡ್ತಾ ಇದ್ರು. ಹೀಗಾಗಿ ಅವರು ನಮಗೆ ನೆಚ್ಚಿನ ನಾಯಕರಾಗಿದ್ರು ಅಂತ ಒಂದ್ ಕಡೆ ಆದ್ರೆ, ಇನ್ನು ಅವರ ನೆಚ್ಚಿನ ಜಾಗ ಅಂದ್ರೆ ಅವರು ಉಚಿತವಾಗಿದ್ದಾಗಲೆಲ್ಲವೂ ಆ ಒಂದು ಕಲ್ಲೇಶ್ವರ ರೈಸ್ ಮಿಲ್ ಏನಿದೆ ಅಲ್ಲಿ ಹೆಚ್ಚು ಕಾಲವನ್ನು ಕಳೀತಾ ಇದ್ರು ಅಂತೇಳಿ ಸ್ಥಳೀಯವಾಗಿ ಮತ್ತು ಅವ್ರ ಜೊತೆ ಅವ್ರ ಬಳಿ ಕೆಲಸ ಮಾಡುವಂತಹ ಕೆಲಸಗಾರರು ಕೂಡ ಹೇಳಿರುವಂತದ್ದು. ಹೀಗಾಗಿ ಸಾಕಷ್ಟು ಬಾರಿ ಏನೇ ಸ್ವಲ್ಪ ಅಲ್ಪ ವಿರಾಮ ಸಿಕ್ಕರು ಕೂಡ ಆ ರೈಸ್ ಮಿಲ್ ಅಲ್ಲಿ ಇರ್ತಾ ಇದ್ರು. ಹೀಗಾಗಿ ಅವರ ತಂದೆ ಸಾವಿತ್ರಮ್ಮ ಆಗಿರ್ಬೋದು, ತಂದೆ ಕಲ್ಲಪ್ಪರ ಆಗಿರ್ಬೋದು, ಮತ್ತೆ ಅವರ ಅಣ್ಣ ಬಸವರಾಜ 3 ಜನ ಮತ್ತು ಜೊತೆಗೆ ಅವರ ಪತ್ನಿ ಪಾರ್ವತಮ್ಮವರ ಸಮಾಧಿ ಪಕ್ಕದಲ್ಲಿ ಅಂದ್ರೆ 1 ಮೀಟರ್ ಅಂತರದಲ್ಲಿಯೇ ಶಾಮನೂರು ಶಿವಶಂಕರಪ್ಪನವರ ಅಂತಿಮ ನಮನವನ್ನು ಅಂದ್ರೆ ಅಂತಿಮವಾಗಿ ಅವರ ಸಂಸ್ಕಾರ ಮಾಡುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ವೀರಶೈವ ವಿಧಿ ವಿಧಾನದ ಪ್ರಕಾರ ಏನೆಲ್ಲ ಸ್ವಾಮೀಜಿಗಳು ಹೇಳಿದ್ರು ಅದೆಲ್ಲವನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಪ್ರಮುಖವಾಗಿ ಜನರು ಕೂಡ ತಂಡೋಪತಂಡವಾಗಿ ದಾವಣಗೆರೆಯ ಈ ಪ್ರಮುಖ ಹೃದಯ ಭಾಗವಾಗಿರುವಂತಹ ಈ ಒಂದು ಮೈದಾನಕ್ಕೆ ಬರುವ ಮುಖಾಂತರ ಜನರು ಶಾಮನೂರು ಶಿವಶಂಕರಪ್ಪನವರ ಅಂತಿಮ ದರ್ಶನಕ್ಕೆ ಕಾಯ್ತಾರೆ ಅಂತ ಹೇಳ್ಬೋದು. ಶ್ರೀಪಾದ್, ಥ್ಯಾಂಕ್ ಯು ಮಾರುತಿ ಮಾಹಿತಿಗಾಗಿ. ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ದರ್ಶನಕ್ಕೆ ಸಿದ್ಧತೆಗಳಾಗ್ತಾ ಇದೆ ಹೈಸ್ಕೂಲ್ ಮೈದಾನದಲ್ಲಿ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಅಂತಿಮ ದರ್ಶನಕ್ಕೆ ಮುಂಜಾನೆಯಿಂದಲೇ ಸರತಿ ಸಾಲಲ್ಲಿ ಜನ ನಿಂತಿದ್ದಾರೆ. ಹೈಸ್ಕೂಲ್ ಮೈದಾನದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್, 2,000ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಯ ನಿಯೋಜನೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಶಾಮನೂರು ಶಿವಶಂಕರಪ್ಪ ಅವರ ಅಂತ್ಯಕ್ರಿಯೆ ನೆರವೇರಲಿಕ್ಕಿದೆ. ರಾಜ್ಯ ಸರ್ಕಾರದಿಂದ ಶಾಮನೂರು ನಿಧನಕ್ಕೆ ತೀವ್ರ ಸಂತಾಪವನ್ನು ಸೂಚಿಸಲಾಗಿದೆ. ಹಾಲಿ ಶಾಸಕರು ಮಾಜಿ ಸಚಿವರು ಆಗಿದ್ದರು ಶಾಮನೂರು ಶಿವಶಂಕರಪ್ಪ ಅವರು. ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆಗೆ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ದರ್ಶನಕ್ಕೆ ಹೈಸ್ಕೂಲ್ ಗ್ರೌಂಡ್ನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ. ದರ್ಶನಕ್ಕಾಗಿ ಅಭಿಮಾನಿಗಳ ಮಹಾಪೂರ. ಅಂತಿಮ ದರ್ಶನಕ್ಕೆ ಮುಂಜಾನೆಯಿಂದಲೇ ಸರತಿ ಸಾಲಲ್ಲಿ ಜನ ಬರ್ತಾ ಇದ್ದಾರೆ. ಬಿಗಿ ಪೊಲೀಸ್ ಬಂದೋಬಸ್ತನ್ನ ಹೈಸ್ಕೂಲ್ ಮೈದಾನದಲ್ಲಿ ನಿಯೋಜನೆ ಮಾಡಲಾಗಿದೆ. 2,000ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಯ ನಿಯೋಜನೆ ಆಗಿದೆ. ಅನೇಕ ಮಠದ ಸ್ವಾಮೀಜಿಗಳು ಕೂಡ ಆಗಮಿಸಿ ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಕಲ್ಲೇಶ್ವರ ಮಿಲ್ಲಲ್ಲಿ ಅಂತಿಮ ವಿಧಿವಿಧಾನದ ತಯಾರಿಗಳು ಕೂಡ ಆಗ್ತಾ ಇದೆ. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಲಿಕ್ಕಿದೆ. ಆ ಹಿನ್ನೆಲೆ ಎಲ್ಲಾ ರೀತಿಯ ತಯಾರಿಗಳು ಆ ಕಲ್ಲೇಶ್ವರ ಮಿಲ್ಲಲ್ಲಿ ನಡೀತಾ ಇರೋ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದೆ. ಮತ್ತೊಂದು ಕಡೆ ಕುಟುಂಬಸ್ಥರೆಲ್ಲರೂ ಈಗಾಗಲೇ ಪೂಜೆಯನ್ನು ಸಲ್ಲಿಸಿದ್ದಾರೆ ಶಾಮನೂರು ಶಿವಶಂಕರಪ್ಪ ಅವರ ಮೃತದೇಹಕ್ಕೆ. ಸ್ವಲ್ಪ ಹೊತ್ತಿನಲ್ಲಿಯೇ ಮನೆಯಿಂದ ಹೈಸ್ಕೂಲ್ ಗ್ರೌಂಡ್ವರೆಗೂ ಅಂತಿಮ ಯಾತ್ರೆ ನೆರವೇರುತ್ತೆ. ಒಂದ್ಸಾರಿ ಹೈಸ್ಕೂಲ್ ಗ್ರೌಂಡ್ ತಲುಪಿದ ಮೇಲೆ ಮಧ್ಯಾಹ್ನ 3 ಗಂಟೆವರೆಗೆ ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸಾರ್ವಜನಿಕರು ಬರಬಹುದು, ಮಧ್ಯಾಹ್ನ 3 ಗಂಟೆವರೆಗೂ ದರ್ಶನ ಮಾಡ್ಕೋಬಹುದು. ಅದಾದ್ಮೇಲೆ 5 ಗಂಟೆಗೆ ಅಂತ್ಯಕ್ರಿಯೆ ನೆರವೇರಲಿಕ್ಕಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಮಾರುತಿ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಎಷ್ಟೊತ್ತಿಗೆ ಮೃತದೇಹ ಹೈಸ್ಕೂಲ್ ಗ್ರೌಂಡ್ಗೆ ಬರುತ್ತೆ? ಅಲ್ಲಿ ಅಂತಿಮ ದರ್ಶನಕ್ಕೆ ಏನೆಲ್ಲ ವ್ಯವಸ್ಥೆಯನ್ನ ಮಾಡಿದ್ದಾರೆ? ಸದ್ಯ ಗ್ರೌಂಡ್ ನಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ? ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ?
ಅಥವಾ ಶ್ರೀಪಾದ್ ಪಾಟೀಲ್ ಪ್ರಮುಖವಾಗಿ ಹಿರಿಯ ರಾಜಕಾರಣಿ ಮತ್ತು ರಾಜಕೀಯ ಭೀಷ್ಮ ಅಂತಲೇ ಹೆಸರು ಮಾಡಿದಂತಹ ಶಾನು ಶೇಖರಪ್ಪ ನಮ್ಮ ಜೊತೆಗೆ ಇವತ್ತಿಲ್ಲ. ಅವರ ಅಂತಿಮ ದರ್ಶನಕ್ಕಾಗಿ ಈಗಾಗಲೇ ಜನರು ಸಾಲಿನಲ್ಲಿ ಬರ್ತಾ ಇರುವಂತದ್ದು. ಅದು ಪ್ರಮುಖವಾಗಿ ಆ ದಾವಣಗೆರೆಯ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿರುವುದು. ಪ್ರಮುಖವಾಗಿ ನೋಡ್ತಿರೋದಾದ್ರೆ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ 2,000ಕ್ಕೂ ಅಧಿಕ ಪೊಲೀಸರನ್ನ ನಿಯೋಜನೆ ಮಾಡೋದ್ರ ಮುಖಾಂತರ ಇವತ್ತು ಅಂತಿಮ ದರ್ಶನಕ್ಕೆ ಯಾವುದೇ ತರಹದ ಕುಂದುಕೊರತೆಗಳಾಗದಂತೆ ನೋಡಿಕೊಳ್ಳುವ ಕೆಲಸವನ್ನು ಮಾಡಲಿಕ್ಕೆ ಪೊಲೀಸರು ಮತ್ತು ಜಿಲ್ಲಾಡಳಿತ ಮುಂದಾಗಿರುವಂತದ್ದು. ಹೋಂಗಾರ್ಡ್ಗಳಾಗಿರ್ಬೋದು ಅಥವಾ ಪೊಲೀಸರಾಗಿರ್ಬೋದು ಎಲ್ಲರೂ ಕೂಡ ದಾವಣಗೆರೆ ನಗರದಾದ್ಯಂತ ಸುತ್ತುವರೆದಿರುವಂತದ್ದು. ಅಂದ್ರೆ ಎಲ್ಲೂ ಕೂಡ ಅಹಿತ ಘಟನೆ ಆಗಬಾರ್ದು ಅಂತ ಹೇಳಿ ನಗರದಾದ್ಯಂತ ಶಾನು ಶೇಖರಪ್ಪ ಅವರ ಒಂದು ಫ್ಲೆಕ್ಸ್ ಗಳನ್ನು ಹಾಕುವ ಮುಖಾಂತರ ಕೆಲಸವನ್ನು ಮಾಡಲಿಕ್ಕೆ ಅಂದ್ರೆ ಅವರಿಗೆ ಗೌರವನ ಸೂಚಿಕೆ ಬರ್ತಾ ಇರುವಂತದ್ದು. ಆದ್ರೆ ಒಂದು ಕಡೆಗೆ ನಿರಂತರವಾಗಿ ಗೆಲ್ತಾನೆ ಬಂದಂತವರು, ಒಂದು ಬಾರಿ ಸಂಸದರಾದಂತವರು, ಜೊತೆಗೆ ಸಚಿವರಾದಂತವರು, ಅಂತಹ ವ್ಯಕ್ತಿ ನಮಗೆ ಸಾಕಷ್ಟು ಸಹಾಯ ಮಾಡಿದ್ದಾರೆ, ನಮಗೆ ಉತ್ತಮ ರಾಜಕಾರಣಿಯಾಗಿದ್ರು, ಯಾವಾಗಲೂ ಮನೆಗೆ ಹೋದ್ರೆ ನಮಗೆ ಸ್ಪಂದನೆ ಮಾಡ್ತಾ ಇದ್ರು ಅಂತ ಹೇಳಿ ಸಾರ್ವಜನಿಕರ ವಲಯದಲ್ಲಿ ಮಾತು ಕೇಳಿ ಬರ್ತಿರುವಂತದ್ದು ಕೂಡ ಅವರು ಈಗ ಅವ್ರ ದರ್ಶನಕ್ಕೆ ಬರ್ತಾ ಇರುವಂತದ್ದು. ಸತ್ಸಾಲಲ್ಲಿ ಪೊಲೀಸರು ಕೂಡ ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ಈ ಒಂದು ಗೇಟ್ ಅಂದ್ರೆ ವಿವಿಐಪಿ ಗೇಟ್ ಒಳಗಡೆ ಯಾರು ಕೂಡ ಓಡಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಹೀಗಾಗಿ ಸಂಪೂರ್ಣವಾಗಿ ಕೇವಲ ಪೊಲೀಸರನ್ನ ನಿಲ್ಲಿಸಿ ಯಾರು ಬರಬೇಕು, ಯಾರು ವಿವಿಐಪಿಗಳ ಅವರಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡುವ ಮುಖಾಂತರ ಇಲ್ಲಿ ಕೆಲಸವನ್ನು ಆಗ್ತಿರುವಂತದ್ದು. ಜಿಲ್ಲಾಡಳಿತ ಸಂಪೂರ್ಣವಾಗಿ ಯಾವುದೇ ರೀತಿಯ ಕುಂದುಕೊರತೆಗಳು ಬಾರದಂತೆ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ನಾನು ತೋರಿಸ್ತಾ ಹೋಗ್ತೀನಿ, ಶಿವ ತೋರಿಸ್ತಾರೆ ನನ್ನ ಬಲಭಾಗದಲ್ಲಿ. ಅಂದ್ರೆ ಅಲ್ಲಿ ಕಾಣ್ತಿರುವಂತಹ ಶಾನು ಶೇಖರ್ ಫೋಟೋ ಏನಿದೆ ಅಲ್ಲಿ ಅವರ ಪಾರ್ಥಿವ ಶರೀರವನ್ನು ಇರಿಸುವಂತದ್ದು. ಇನ್ನು ಪಕ್ಕದಲ್ಲಿ ನೋಡ್ತಿರೋ ಹಾಗೆ ಬ್ಯಾರಿಕೇಡ್ ಅನ್ನು ಹಾಕಿದ್ದಾರೆ. ಆ ಬ್ಯಾರಿಕೇಡ್ ನಾನು ತೋರಿಸ್ತೇನೆ. ಆ ಬ್ಯಾರಿಕೇಡ್ ಏನಿದೆ ಆ ಬ್ಯಾರಿಕೇಡ್ ನಲ್ಲಿ ಮಾತ್ರ ಸಾರ್ವಜನಿಕರಿಗೆ ಅವಕಾಶ ಇರುವಂತದ್ದು. ಜೊತೆಗೆ ಈ ಭಾಗದಿಂದ ಬರುವ ಜನರನ್ನ ಮಾತ್ರ ಇಲ್ಲಿ ಅಂದ್ರೆ ವಿವಿಐಪಿಗಳನ್ನ ಮಾತ್ರ ಮೇಲ್ಗಡೆ ಬಿಡುವಂತದ್ದು. ಜೊತೆಗೆ ಅವರಂತಹ ಹೂಮಾಲೆಗಳನ್ನು ಹಾಕಲಿಕ್ಕೆ ಅವಕಾಶ ಇರುವಂತದ್ದು. ಇಲ್ಲಿ ಬ್ಯಾರಿಕೇಡ್ ಅಂತ ಏನಿದೆ ಅಲ್ಲಿ ಮಾತ್ರ ಸಾರ್ವಜನಿಕರಿಗೆ ದೂರದಿಂದಲೇ ಅಂತಿಮ ದರ್ಶನವನ್ನು ಮಾಡಲಿಕ್ಕೆ ಅವಕಾಶ ಇರುವಂತದ್ದು. ಈಗಾಗಲೇ ಏನು ವೀರಶೈವ ವಿಧಾನಗಳ ಬಗ್ಗೆ ಏನೆಲ್ಲ ಸ್ವಾಮೀಜಿಗಳು ಹೇಳಿದ್ದಾರೆ ಅದೆಲ್ಲ ಎಚ್ಚೆತ್ತವಾಗಿ ಈಗ ಕಲ್ಲೇಶ್ವರ ಏನೋ ಅವರು ರೈಸ್ ಮಿಲ್ ಇದೆ, ಅವರ ನೆಚ್ಚಿನ ಜಾಗ ಏನದು ಅದೇ ಜಾಗದಲ್ಲಿ ಅವರನ್ನ ಈಗ ಅಲ್ಲಿ ಅಂತಿಮವಾಗಿ ಅವರನ್ನ ಮಣ್ಣು ಮಾಡಲಾಗುವುದು. ಹೀಗಾಗಿ ಸದ್ಯಕ್ಕೆ ಜನರು ಸಾಕಷ್ಟು ರೀತಿಯಲ್ಲಿ ಜನ ಕೂಡ ಬರ್ತಾ ಇರುವಂತದ್ದು. ಬೆಳಗ್ಗೆ ಚಳಿ ವಿಪರೀತ ಚಳಿಯಲ್ಲೂ ಕೂಡ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಜನರು ಕೂಡ ತಮ್ಮ ಕೆಲಸ ಕಾರ್ಯಗಳನ್ನ ಬದಿಗಿಟ್ಟು ನೆಚ್ಚಿನ ನಾಯಕನ ಅಂತಿಮ ಸಂಸ್ಕಾರಕ್ಕಾಗಿ ಕೂಡ ಜನರು ಬರ್ತಾ ಇದ್ದಾರೆ. ಸ್ಥಳೀಯವಾಗಿ ನೋಡ್ತಿರೋ ದೃಶ್ಯ ನೋಡ್ತಿರೋ ಹಾಗೆ ಇನ್ನು ಅಧಿಕಾರಿಗಳು ಕೂಡ ಒಟ್ಟಂತೆಲ್ಲ ಕೆಲಸ ಮಾಡ್ತಾರೆ. ಇನ್ನು ಮುಂದುವರೆದ ಭಾಗವಾಗಿ ಅಲ್ಲಿ ಪೊಲೀಸ್ ಸ್ಕ್ವಾಡ್ಗಳು ನೋಡ್ತಿರಬಹುದು, ಡಾಗ್ ಗಳನ್ನು ಕೂಡ ಬಳಕೆ ಮಾಡ್ತಿರುವಂತದ್ದು. ಬಾಂಬ್ ನಿಷ್ಕ್ರಿಯ ದಳ ಆಗಿರ್ಬೋದು ಅಥವಾ ಡಾಗ್ ಆಗಿರ್ಬೋದು, ಈ ರೀತಿ ಪ್ರಮುಖವಾಗಿ ಪೊಲೀಸರಿಗೆ ಯಾವೆಲ್ಲ ಪ್ರಕ್ರಿಯೆಯಲ್ಲಿ ಸಜ್ಜನ ಮಾಡಬೇಕು ಮತ್ತು ಯಾವುದೇ ರೀತಿ ಅಹಿತ ಘಟನೆ ನಡೆದಂತೆ ನೋಡ್ಕೊಳ್ಬೇಕು ಅದೆಲ್ಲವನ್ನ ಪೊಲೀಸರು ಸಂಪೂರ್ಣವಾಗಿ ಮಾಡ್ಕೊಳ್ತಾ ಇದ್ದಾರೆ. ಪ್ರಮುಖ ಇಲ್ಲಿ ನೋಡ್ತಿರೋ ಹಾಗೆ ಇಲ್ಲಿ ಡಯಾಸಿನ ಮೇಲಿರುವಂತದ್ದು ದೃಶ್ಯದಲ್ಲಿ ತಾವು ಶಾನು ಶೇಖರಪ್ಪನವರ ಫೋಟೋ ನೋಡ್ತಿರ್ಬೋದು. ಇಚ್ಛಿತ ಫೋಟೋ ಅದು. ಸಂಪೂರ್ಣವಾಗಿ ಜನರನ್ನ ಪ್ರೀತಿಸ್ತಾ ಇದ್ರು, ಜನರ ಸಹಾಯ ಅಂತ ಹೋದ ಜನರಿಗೆ ಸಹಾಯವನ್ನು ಮಾಡ್ತಾ ಇದ್ರು. ಹೀಗಾಗಿ ಅವರು ನಮಗೆ ನೆಚ್ಚಿನ ನಾಯಕರಾಗಿದ್ರು ಅಂತ ಒಂದ್ ಕಡೆ ಆದ್ರೆ, ಇನ್ನು ಅವರ ನೆಚ್ಚಿನ ಜಾಗ ಅಂದ್ರೆ ಅವರು ಉಚಿತವಾಗಿದ್ದಾಗಲೆಲ್ಲವೂ ಆ ಒಂದು ಕಲ್ಲೇಶ್ವರ ರೈಸ್ ಮಿಲ್ ಏನಿದೆ ಅಲ್ಲಿ ಹೆಚ್ಚು ಕಾಲವನ್ನು ಕಳೀತಾ ಇದ್ರು ಅಂತೇಳಿ ಸ್ಥಳೀಯವಾಗಿ ಮತ್ತು ಅವ್ರ ಜೊತೆ ಅವ್ರ ಬಳಿ ಕೆಲಸ ಮಾಡುವಂತಹ ಕೆಲಸಗಾರರು ಕೂಡ ಹೇಳಿರುವಂತದ್ದು. ಹೀಗಾಗಿ ಸಾಕಷ್ಟು ಬಾರಿ ಏನೇ ಸ್ವಲ್ಪ ಅಲ್ಪ ವಿರಾಮ ಸಿಕ್ಕರು ಕೂಡ ಆ ರೈಸ್ ಮಿಲ್ ಅಲ್ಲಿ ಇರ್ತಾ ಇದ್ರು. ಹೀಗಾಗಿ ಅವರ ತಂದೆ ಸಾವಿತ್ರಮ್ಮ ಆಗಿರ್ಬೋದು, ತಂದೆ ಕಲ್ಲಪರ ಆಗಿರ್ಬೋದು, ಮತ್ತೆ ಅವರ ಅಣ್ಣ ಬಸವರಾಜ 3 ಜನ ಮತ್ತು ಜೊತೆಗೆ ಅವರ ಪತ್ನಿ ಪಾರ್ವತಮ್ಮವರ ಸಮಾಧಿ ಪಕ್ಕದಲ್ಲಿ ಅಂದ್ರೆ 1 ಮೀಟರ್ ಅಂತರದಲ್ಲಿಯೇ ಶಾಮೂರು ಶಿವಶಂಕರಪ್ಪನವರ ಅಂತಿಮ ನಮನವನ್ನು ಅಂದ್ರೆ ಅಂತಿಮವಾಗಿ ಅವರ ಸಂಸ್ಕಾರ ಮಾಡುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ವೀರಶೈವ ವಿಧಾನದ ಪ್ರಕಾರ ಏನೆಲ್ಲ ಸ್ವಾಮೀಜಿಗಳು ಹೇಳಿದ್ರು ಅದೆಲ್ಲವನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಪ್ರಮುಖವಾಗಿ ಜನರು ಕೂಡ ತಂಡೋಪತಂಡವಾಗಿ ದಾವಣಗೆರೆಯ ಈ ಪ್ರಮುಖ ಹೃದಯ ಭಾಗವಾಗಿರುವಂತಹ ಈ ಒಂದು ಮೈದಾನಕ್ಕೆ ಬರುವ ಮುಖಾಂತರ ಜನರು ಶಾಮೂರು ಶಿವಶಂಕರಪ್ಪನವರ ಅಂತಿಮ ದರ್ಶನಕ್ಕೆ ಕಾಯ್ತಾರೆ ಅಂತ ಹೇಳ್ಬೋದು. ಶ್ರೀಪಾದ್.